ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 2025-26 ಸಾಲಿನ ಒಂದು ನವೋದಯ ಮುರಾರ್ಜಿ ಆದರ್ಶ ಸೈನಿಕ ಪ್ರವೇಶಗಳು ಸಹ ಪ್ರಾರಂಭವಾಗಿವೆ. ಹಾಗಾದ್ರೆ ಈ ವರ್ಷ ಒಂದು ನವೋದಯ ಒಂದು ಅರ್ಜಿಯನ್ನ ಈಗಾಗಲೇ ಕರೆದಿದ್ದಾರೆ. ತಾವೆಲ್ಲರೂ 5ನೇ ತರಗತಿ ವಿದ್ಯಾರ್ಥಿ ಈ ಅರ್ಜಿಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ಈ ವರ್ಷ ನವೋದಯ ಒಂದು ಎಕ್ಸಾಮ್ ಅನ್ನ ಡಿಸೆಂಬರ್ 13ನೇ ದಿನಾಂಕದಂದು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬೇಗ ಎಕ್ಸಾಮ್ ಬಂದಿರೋದ್ರಿಂದ ನೀವು ಪ್ರತಿದಿನ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ 25/6/2025 ಪ್ರತಿ ದಿವಸ ಆನ್ಲೈನ್ ಕ್ಲಾಸ್ ಗಳನ್ನ ನಾವು ನಡೆಸ್ತಾ ಇದ್ದೀವಿ. ಹಾಗಾದ್ರೆ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ನಮ್ಮ ಯೂಟ್ಯೂಬ್ ಕ್ಲಾಸ್ ಅನ್ನ ನೀವು ಪ್ರತಿದಿನ ಫಾಲೋ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಅದರ ಜೊತೆಗೆ ನಿಮಗೆ ಮೆಂಟಲ್ ಅಬಿಲಿಟಿ, ನವೋದಯ ಮೆಂಟಲ್ ಅಬಿಲಿಟಿ 40 ಪ್ರಶ್ನೆಗಳನ್ನ ನಿಮ್ ಮುಂದೆ ಇರ್ತಾವ. ಆ 40 ಪ್ರಶ್ನೆಗಳಿಗೆ 40 ನೀವು ಏನಾದ್ರೂ ಸರಿ ಉತ್ತರವನ್ನ ಬರ್ದಿದ್ದೆ ಆದ್ರೆ ನಿಮ್ಗೆ 50 ಅಂಕಗಳ ಸಿಗ್ತಾವ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆ 50 ಅಂಕಗಳನ್ನ ಪಡೆಯಬೇಕಾದ್ರೆ ನೀವು ಪ್ರತಿ ದಿವಸ ನಾವ್ ಏನ್ ಹೇಳ್ತಾ ಇದ್ದೀವಿ, ಯಾವ ರೀತಿ ಟ್ರಿಕ್ ಮುಖಾಂತರ ಆ ಮೆಂಟಲ್ ಎಬಿಲಿಟಿಗಳನ್ನ ನಾವು ಬಿಡಿಸ್ಬೇಕು, ಆ ಚಿತ್ರಗಳಲ್ಲಿ ಉತ್ತರಗಳನ್ನ ಯಾವ ರೀತಿ ಕಂಡು ಹಿಡಿಬೇಕು ಅಂತ ಏನ್ ಮಾಡೋಣ, ಇವತ್ತಿನ ದಿವಸ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಇವತ್ತಿನ ಮೊದಲ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಆಡ್ ಮ್ಯಾನ್ ಔಟ್ ಅಂತ ಹೇಳಿ. ಅಂದ್ರೆ ಗುಂಪಿಗೆ ಸೇರದ ಚಿತ್ರವನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ತೆಗಿಬೇಕು, ಆ ಉತ್ತರವನ್ನ ಹುಡುಕ್ಬೇಕು. ಹಾಗಾದ್ರೆ ನಾವೀಗ ನೋಡ್ರಿ, ನಮ್ಮಲ್ಲಿ ಏನಾದಪ್ಪ ಅಂತಂದ್ರೆ ಹೇಳಿದ್ನಲ್ಲ ನಿಮ್ಗೆ ಆನ್ಲೈನ್ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದೀವಿ ಅಂತೇಳಿ. ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ನವೋದಯ ಸೈನಿಕ ಮುರಾರ್ಜಿ ಆದರ್ಶ ಈ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ನೀವು ಭಯವಿಲ್ಲದೆ ನೀವು ಆಯ್ಕೆ ಆಗಬೇಕಾದ್ರೆ ನೀವು ನಮ್ಮ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಇದ್ರೂ ಸಹ ನಿಮ್ಮನ್ನ ರೆಡಿ ಮಾಡ್ತೀವಿ ನಾವು. ಯಾಕಂತಂದ್ರೆ ಆ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಏನೇ ನಿಮ್ಗೆ ನೀಡ್ತಾ ಇದೀವಿ ಅಂತಂದ್ರೆ ನೋಡ್ರಿ 1 ಸೆಕೆಂಡ್. ಪ್ರೀ ಮಟೀರಿಯಲ್ಸ್, ಹೌದಾ, ನೋಟ್ಸ್ ಅನ್ನ ನಿಮ್ಗೆ ನೀಡ್ತೀವಿ. ನೀವು ಕ್ಲಾಸ್ ಅನ್ನು ನೋಡ್ತಾ ಇರಿ. ಪ್ರತಿ ಸಂಡೇ ಎಕ್ಸಾಮ್ ಅನ್ನ ಸಹ ನಾವು ನಡೆಸ್ತೀವಿ. ಅದ್ರ ಜೊತೆ ಫ್ರೀ ಮಟೀರಿಯಲ್ ಕೊಡ್ತೀವಿ. ವಾರದಲ್ಲಿ 2 ದಿನ ಲೈವ್ ಕ್ಲಾಸ್ ಇರ್ತದ. ಅದ್ರ ಜೊತೆಗೆ ರೆಕಾರ್ಡೆಡ್ ಕ್ವಿಜ್ ಅನ್ನ ನಾವು ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತಾ ಇರ್ತೀವಿ. ಹಾಗೆ ಬುಕ್ಸ್ ಅನ್ನ ನೀಡ್ತಾ ಇದೀವಿ ನಾವು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ಬುಕ್ಸ್ ಅನ್ನ ಸಹ ನೀಡ್ತಾ ಇದೀವಿ. ಆಮೇಲೆ ರೆಕಾರ್ಡೆಡ್ ಕ್ಲಾಸ್ ಸಹ ನೀವು ಯಾವಾಗ ಫ್ರೀ ಇರ್ತೀರಾ ಮನೆಯಲ್ಲಿ ಆ ಟೈಮ್ದಲ್ಲಿ ಏನ್ ಮಾಡೋದಪ್ಪ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸ್ ಗಳನ್ನ ಸಹ ನೀವು ಕೇಳ್ಬಹುದು. ಫ್ರೀ ಮಾಕ್ ಟೆಸ್ಟ್ ಇರ್ತದ. ಪ್ರತಿ ರವಿವಾರ ಮಾಕ್ ಟೆಸ್ಟ್ ಅನ್ನ ನಡೆಸ್ತಾ ಇದೀವಿ. ಆಮೇಲೆ ಪರ್ಸನಲ್ ಗೈಡೆನ್ಸ್, ನಿಮ್ಗೆ ಏನಾದ್ರೂ ಪ್ರಶ್ನೆಗಳಲ್ಲಿ ಡೌಟ್ಸ್ ಇದ್ರೆ ನೀವ್ ಏನ್ ಮಾಡ್ಬೋದು, ನಮ್ಮ ಟೀಮ್ ದವರು ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಮುಖಾಂತರ ನಿಮ್ಗೆ ಏನ್ ಮಾಡ್ತಾರ ತಿಳಿ ಹೇಳ್ತಾರ. ಹಾಗಾದ್ರೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ನವೋದಯ ಮುರಾರ್ಜಿ ಆದರ್ಶ ಸೈನಿಕ ಆದರ್ಶ ಈ ಒಂದು ವಸತಿ ಸಹಿತ ಮತ್ತು ವಸತಿ ರಹಿತ ಬ್ಯಾಚ್ಗಳು ಸಹ ನಮ್ಮಲ್ಲಿ ಪ್ರಾರಂಭವಾಗ್ಯಾವ. ನಮ್ಮಲ್ಲಿ ಹಾಸ್ಟೆಲ್ ಸ್ಪೆಷಾಲಿಟಿನೂ ಅದ. ತಾವೇನಾದ್ರೂ ನೀವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇದೇ ತಿಂಗಳು 25/6/2025 ಕೊನೆಯ ದಿನಾಂಕ ಆಗಿರ್ತದ. ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ನಲ್ಲಿ ಆನ್ಲೈನ್ ಕ್ಲಾಸ್ ನಲ್ಲಿ ಸಹ ಪ್ರತಿದಿನ ಕ್ಲಾಸ್ ಗಳನ್ನು ನೋಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಕೂಡಿ ಈ ಒಂದು ನವೋದಯ ಒಂದು ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗಿ ನಿಮ್ಮ ಕನಸನ್ನ ನನಸು ಮಾಡ್ಕೋತೀರಾ ಅಂತ ಹೇಳಿ ಅನ್ಕೊಂಡಿದೀನಿ. ಸೇರದ ಈ ಒಂದು ಚಿತ್ರಗಳಲ್ಲಿ ನಾವು ಯಾವ ರೀತಿ ಅವುಗಳನ್ನ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳದಾವ. ಆ ರೂಲ್ಸ್ ಗಳನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದ್ರೆ ಯಾವುದೇ ಒಂದು ಮಾರ್ಕ್ಸ್ ಸಹ ಏನಾಗಲ್ಲ, ಹೋಗಲ್ಲ. ಹೌದಾ, ಪ್ರತಿಯೊಂದನ್ನು ನೀವೇನ್ ಮಾಡ್ಬೋದು, ರೈಟ್ ಮುಖಾಂತರ ನೀವು 50ಕ್ಕೂ 50 ಅಂಕಗಳನ್ನು ತೆಗೆದುಕೊಳ್ಬಹುದು. ಹಾಗಾದ್ರೆ ಈ ಒಂದು ಸಿಲೆಬಸ್ ನಲ್ಲಿ, ಹೌದಾ, ಆಡ್ ಮ್ಯಾನ್ ಔಟ್ ನಲ್ಲಿ ನಿಮಗೆ 4 ಪ್ರಶ್ನೆಗಳನ್ನ ಕೇಳ್ತಾರ. ಹೌದಾ, ಆ 4 ಪ್ರಶ್ನೆಗಳಿಗೆ ರೂಲ್ಸ್ ಯಾವ ರೀತಿ ಇದಾವ ಅಂತ ಹೇಳಿ ನಾವು ಇವತ್ತಿನ ದಿವಸ ನೋಡೋಣ. ನೋಡ್ರಿ, 4 ಚಿತ್ರದಲ್ಲಿರುವ ಲಕ್ಷಣಗಳನ್ನ ಪರಸ್ಪರ ಹೋಲಿಕೆ ಮಾಡುತ್ತಾ ನೋಡ್ಬೇಕು. ಆ 4 ಚಿತ್ರದೊಳಗ ಯಾವ ರೀತಿ ಲಕ್ಷಣಗಳದಾವ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕ್ರಿ, ಪರಸ್ಪರ ಹೋಲಿಕೆ ಮಾಡಿ ಅವುಗಳನ್ನ ನೋಡ್ಬೇಕು. ಅದರ ಜೊತೆಗೆ ಯಾವ ಚಿತ್ರಗಳು ಸಂಬಂಧ ಹೊಂದಿದೆ ಎಂಬುದನ್ನ ಗಮನಿಸಿ ಸಂಬಂಧ ಹೊಂದಿರುವ ಚಿತ್ರ ಗುರುತಿಸಬೇಕು. ಅಂದ್ರೆ 4 ಚಿತ್ರಗಳು ಯಾವ ರೀತಿ ಸಂಬಂಧಗಳನ್ನ ಹೊಂದಿದಾವ ಅಂತೇಳಿ ನೋಡ್ಕೊಂಡು ನಾವುಗಳನ್ನ ಗುರುತಿಸಬೇಕು. ನೋಡ್ರಿ, 3 ಚಿತ್ರಗಳ ನಡುವೆ ಸಂಬಂಧ ಹೊಂದಿರುವುದು ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ 3 ಚಿತ್ರಗಳ ನಡುವೆ ಏನಾಗ್ಯದ, ಸಂಬಂಧ ಇರ್ತದ. ಆಮೇಲೆ ಗುರುತಿಸಿಕೊಂಡು ಉಳಿದ ಒಂದು ಚಿತ್ರ ಯಾವ ರೀತಿ ಬೇರೆ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ ಇಲ್ಲಿ ನೋಡ್ರಿ, ಗುರುತಿಸಿಕೊಂಡು ಉಳಿದ ಒಂದು ಚಿತ್ರ ಯಾವ ರೀತಿ ಬೇರೆ ಆಗಿದೆ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ 3 ಚಿತ್ರಗಳು ಏನಾಗಿರ್ತಾವ, ಒಂದೇ ರೀತಿ ಇರ್ತದ. ಒಂದು ಚಿತ್ರ ಯಾವ ರೀತಿ ಬೇರೆ ಆಗಿದೆ ಅಂತ ಏನ್ ಮಾಡ್ಬೇಕು, ನಾವು ಖಚಿತಪಡಿಸಿಕೊಳ್ಬೇಕು ಅಥವಾ ಗುರುತ ಮಾಡ್ಕೊಳ್ಬೇಕು. ಹಾಗಿದ್ರೆ ನೋಡ್ರಿ, ಒಂದು ವೇಳೆ 2 ಉತ್ತರ ಚಿತ್ರಗಳು ಕಂಡು ಬಂದರೆ ಹೆಚ್ಚಿನ ಕಾರಣಗಳಿಂದ ಯಾವುದು ಉತ್ತರ ಚಿತ್ರವಾಗುವುದು ಅದನ್ನ ಉತ್ತರ ಹಾಳೆಯಲ್ಲಿ ಬೆರೆಯಬೇಕು. ಅಂದ್ರೆ 4 ಚಿತ್ರದೊಳಗ 2 ಉತ್ತರ ಚಿತ್ರಗಳು ಏನ್ ಮಾಡಿರ್ತಾರ, 4 ಚಿತ್ರಗಳನ್ನ ಕೊಟ್ಟಿರ್ತಾರ. ಅದರ 2 ಉತ್ತರಗಳ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಒಂದೇ ಲಕ್ಷಣ ಕಾಣ್ತದ, ಒಂದೇ ತರ ಇದೆ ಅಂತೇಳಿ ನಮ್ಗೆ ಅನಿಸ್ತದ. ಅದ್ರೊಳಗೆ ನಾವೇನ್ ಮಾಡ್ಬೇಕು, ಹೆಚ್ಚಿನ ಕಾರಣ ಯಾವ್ದ್ರೊಳಗದ, ಏನ್ ಸ್ವಲ್ಪ ಡಿಫ್ರೆನ್ಸ್ ಅದ, ಏನ್ ಬೇರೆ ಆಗಿದೆ ಅಂತ ನೋಡ್ಕೊಂಡು ನಾವೇನ್ಬೇಕು, ಅದಕ್ಕೆ ಉತ್ತರವನ್ನ ಹಾಕ್ಬೇಕು. ಹಾಗೆ ನೋಡ್ರಿ, ಸಂಬಂಧವಿಲ್ಲದ ಚಿತ್ರದ ಮೇಲೆ ಬೆರಳಿಟ್ಟು, ಯಾವ ಚಿತ್ರ ನಮಗೆ ಸಂಬಂಧ ಇರಂಗಿಲ್ಲ ಅದ್ರ ಮ್ಯಾಗ ಒಂದು ಬೆರಳಿಡಬೇಕು. ಬೆರಳಿಟ್ಟ ಚಿತ್ರದ ಲಕ್ಷಣಗಳು ಉಳಿದ 3 ಚಿತ್ರದಲ್ಲಿ ಇರುವುದಿಲ್ಲ. ನೀವು ಯಾವ ಚಿತ್ರ ಸಂಬಂಧ ಇಲ್ಲ ಅದ್ರ ಮ್ಯಾಗ ನೀವು ಒಂದು ಬೆರಳಿಟ್ರೆ ಅಂದ್ರ ಉಳಿದ ಏನಾಗ್ಯದ ಅಂತಂದ್ರೆ ಲಕ್ಷಣಗಳು 3 ಚಿತ್ರದಲ್ಲಿ ಇರುವುದಿಲ್ಲ ಅಂತ ಹೇಳ್ಯಾರ.
ನೆಕ್ಸ್ಟ್ ನೋಡ್ರಿ, ಉಳಿದ 3 ಚಿತ್ರದಲ್ಲಿ ಇರುವ ಸಂಬಂಧಗಳು ಬೆರಳಿಟ್ಟ ಚಿತ್ರದಲ್ಲಿ ಇರುವುದಿಲ್ಲ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಒಂದೇ ಇದೊಂದು ಗುಂಪಿಗೆ ಸೇರದ ಒಂದು ಈ ಡಯಾಗ್ರಾಮ್ಗಳಲ್ಲಿ 3 ಚಿತ್ರಗಳು ಒಂದೇ ಆಗಿರ್ತಾವ. ಇದರ ಅರ್ಥ ಏನಂತಂದ್ರೆ ಒಂದು ಚಿತ್ರ ಏನಾಗಿದೆ ಬೇರೆ ಆಗಿರ್ತದ ಅಂತೇಳಿ. ಅದಕ್ಕೆ ನೀವೇನ್ ಮಾಡಬೇಕು, ಈ ಒಂದು ಅಧ್ಯಾಯವನ್ನ ಬಿಡಿಸೋದಕ್ಕಿಂತ ಮುಂಚೆ ಇವೆಲ್ಲಾ ರೂಲ್ಸ್ ಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾದ್ರೆ ಏನಾಗ್ತದ, ನಿಮಗೆ ಯಾವುದೇ ಒಂದು ಮಾರ್ಕ್ಸ್ ಏನಾಗಲ್ಲ, ಹೋಗೋದಿಲ್ಲ ಅಂತ ಹೇಳ್ತೀನಿ ನಾನು. ಹಂಗಿದ್ರೆ ನೋಡ್ರಿ, ಒಂದು ವೇಳೆ 2 ಉತ್ತರ ಚಿತ್ರಗಳು ಕಂಡು ಬಂದರೆ ಹೆಚ್ಚಿನ ಕಾರಣಗಳಿಂದ ಯಾವುದು ಉತ್ತರ ಚಿತ್ರವಾಗುವುದು ಅದನ್ನ ಉತ್ತರ ಹಾಳೆಯಲ್ಲಿ ಬರೆಯಬೇಕು. ಆಗಲೇ ನಮ್ಗೆ ಹೇಳಿದೆ, ಅಕಸ್ಮಾತ್ 2 ಉತ್ತರಗಳು ಸೇಮ್ ಅಂದ್ರೆ ಲಕ್ಷಣಗಳ ಒಂದೇ ಇದ್ರೆ ನಾವೇನ್ ಮಾಡ್ಬೇಕಲ್ಲಿ, ಆ ಒಂದು ಉತ್ತರ ಚಿತ್ರದೊಳಗೆ ಹೆಚ್ಚಿನ ಯಾವ್ದು ಭಿನ್ನವಾಗಿರ್ತದಲ್ಲ ಅದನ್ನ ತೆಗಿಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ನೋಡ್ರಿ, ಈ ಚಿತ್ರದಲ್ಲಿ ಹಣ್ಣುಗಳು ನೋಡ್ರಿ, ಈ ಒಂದು ಮಾದರಿ ಚಿತ್ರದೊಳಗ ಹಣ್ಣುಗಳ ಬಗ್ಗೆ ಕೇಳಬಹುದು, ಅಥವಾ ತರಕಾರಿ ಬಗ್ಗೆ ಕೊಡ್ಬೋದು, ಗೊಂಬೆಗಳ ಬಗ್ಗೆ ಕೊಡ್ಬೋದು, ಸಸ್ಯಾಹಾರಿ ಅಥವಾ ಮಾಂಸಾಹಾರಿಗಳ ಬಗ್ಗೆ ಕೊಡ್ಬೋದು. ಹಾಗೆ ಕಾಳು, ಪ್ರಾಣಿಗಳು, ಲಿಂಗಗಳು, ಜಲಚರ ಪ್ರಾಣಿಗಳು, ಸಾರಿಗೆ, ವಾಹನಗಳು, ಹಾಗೆ ಹೂಗಳು, ಸರಳ ಮತ್ತು ವಕ್ರ ರೇಖೆಗಳು, ಗಡಿಯಾರದ ದಿಕ್ಕು ಮತ್ತು ಅದರ ವಿರುದ್ಧ ದಿಕ್ಕು, ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಿರುತ್ತವೆ. ಈ ಒಂದು ಮೊದಲ ಆಡ್ ಮ್ಯಾನ್ ಔಟ್ ಅಂದ್ರೆ ಗುಂಪಿಗೆ ಸೇರದ ಈ ಒಂದು ಅಧ್ಯಾಯದೊಳಗ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಾರ ನಿಮ್ಗೆ ಹೇಳಿದಾರ. ಹಣ್ಣುಗಳ ಮ್ಯಾಗ ಪ್ರಶ್ನೆ ಯಾರ ಕೇಳ್ಬೋದು, ತರಕಾರಿ ಮ್ಯಾಗ ಚಿತ್ರಗಳ ಇರ್ಬೋದು, ಗೊಂಬೆಗಳ ಮ್ಯಾಗ ಇರ್ಬೋದು, ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಹೂಗಳಿರ್ಬೋದು, ಸರಳ ರೇಖೆ, ವಕ್ರ ರೇಖೆ, ಆಮೇಲೆ ಗಡಿಯಾರದ ವಿರುದ್ಧ ದಿಕ್ಕು ಮತ್ತು ಗಡಿಯಾರ ದಿಕ್ಕು. ಈ ರೀತಿ ಏನಪ್ಪಾ ಅಂತಂದ್ರೆ ಹಲವಾರು ರೀತಿಯ ಪ್ರಶ್ನೆಗಳ ಬರ್ಬೋದು. ಅದರೊಳಗ ನಾವು ಯಾವ ರೀತಿ ಆ ಉತ್ತರವನ್ನ ಕಂಡುಹಿಡಿಬೇಕು ಅನ್ನೋದು ಏನ್ ಮಾಡೋಣ ಅಂತಂದ್ರ ನಾವು ಮುಂದಿನ ಈ ಒಂದು ಚಿತ್ರದೊಳಗ ಕಲಿತಾ ಹೋಗೋಣ. ಹಂಗಿದ್ರೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರ, ಒಂದು ಗಡಿಯಾರದ ಕೊಟ್ಟಾರ, ಗಡಿಯಾರದ ಒಂದು ಮುಳ್ಳುಗಳನ್ನ ಕೊಟ್ಟಾರ, 4 ಚಿತ್ರಗಳನ್ನ ಕೊಟ್ಟಾರ. ಹಂಗಿದ್ರೆ ಇದ್ರ ಯಾವ್ದಾಗ್ತಪ್ಪ ಅಂತೇಳಿ ನಮ್ಗೆ ಅನ್ಸಿದ್ರ ನೇರವಾಗಿ ನೀವು ಹೇಳ್ತೀರಿ, ಸರಿ ಇದು ಸೇಮ್ ಅದ, ಇದು ಹಾಗೆ ಅದ, ಇದು ಹಾಗೆ ಅದ, 3 ಚಿತ್ರಗಳು ಒಂದೇದವ, ಇದು ಡಿಫ್ರೆನ್ಸ್ ಅದ ಅಂತ ಅನ್ಸ್ತದೆ. ಇಂಥವ್ ನಿಮ್ಗೆ ಏನಾಗ್ತಾವ, ಈಜಿಯಾಗಿ ತಿಳಿತಾವ. ಆದ್ರೆ ಈಜಿಯಾಗಿ ತಿಳಿದ್ರು ನಿಮ್ಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಇದರದ ಒಂದು ಕಾರಣ ಗೊತ್ತಿರ್ಬೇಕು. ಹೌದಾ? ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರ ಈಗ ನಾವು ಒಂದು ಗಡಿಯಾರದ ಮುಳುಗಳನ್ನ ಕೊಟ್ಟಾರ, ಇಷ್ಟು ನಾವು ತಿಳ್ಕೊಂಡ್ಬಿಡ್ಬೇಕ್ರಿ. ಇಲ್ಲಿ ನೋಡ್ರಿ, ಇದು ಏನಾಗಿದೆ ಅಂದ್ರ 90 ಡಿಗ್ರಿ ಅದ, ಕರೆಕ್ಟಾ? ಹಂಗಾದ್ರ ಇದು ಏನಾಗ್ಯದ 90 ಡಿಗ್ರಿ ಅದ, ಇದು 90 ಡಿಗ್ರಿ ಅದ, ಇದು ಏನಾಗ್ಯದ 180 ಡಿಗ್ರಿ ಅದ. ಅದಕ್ಕೆ ನಮಗೆ ಏನಾಗಂಗಿಲ್ರಿ, ಗುಂಪಿಗೆ ಇದು ಸೇರಂಗಿಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಈ ತರ ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರ್ಬೋದು. ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಅನ್ಸಿದ್ರು ಕೆಲವೊಂದಿಷ್ಟು ಏನಾಗ್ತಾವ ಲಕ್ಷಣಗಳ ಬೇರೆ ಇರ್ತಾವ. ಅದಕ್ಕೆ ನಮ್ಗೆ ಏನಾಗಿರ್ಬೇಕು, ರೂಲ್ಸ್ ಗಳ ಗೊತ್ತಿರಬೇಕು. ಒಂದು ಸಲ ಸ್ಪಷ್ಟವಾಗಿ ನೀವು ತಿಳ್ಕೊಂಡ್ ಬಿಟ್ರೆ ಅಂದ್ರೆ ಮುಗಿದೋಯ್ತು. ನೀವು ಯಾವುದಕ್ಕೆ ಅಂಜುವುದು ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಇದ್ಕೊಂಡು ಏನ್ ಮಾಡ್ಬೋದು, ಈ ಒಂದು IQ ಮೆಂಟಲ್ ಎಬಿಲಿಟಿಯನ್ನ ಸಂಪೂರ್ಣವಾಗಿ ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಔಟ್ ಮಾರ್ಕ್ಸ್ ತಗೊಳ್ಳೋಂಗೆ ನೀವು ತಯಾರಾಗಬೇಕು. ಅದೇ ರೀತಿ ನಾವು ತಯಾರು ಮಾಡ್ತೀವಿ. ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ತಾ ಇರಿ. ನೋಡ್ರಿ, ಇಲ್ಲಿ ನೋಡ್ರಿ, ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತದೆ. ಕೆಲವೊಂದಿಷ್ಟು ಗೊತ್ತಾಗಂಗಿಲ್ಲ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ, ಒಂದು ಕಣ್ಣದ, ಇಲ್ಲಿ ಶರ್ಟ್ ಅದ, ಬಟ್ಟೆ ಅದ, ಇಲ್ಲಿ ಕಿವಿ ಅದ, ಕಿವಿಯ ಭಾಗ, ಆಮೇಲೆ ತುಟಿ ಅದ. ಹೌದಾ? ಈ ರೀತಿ ಇರುವಾಗ ನಮ್ಗೆ ನೋಡಿದ್ರೆ ಗೊತ್ತಾಗ್ತದ. ಏನ್ ಗೊತ್ತಾಗ್ತದ್ರಿ, ಸರ್ ಇದು ಗುಂಪಿಗೆ ಸೇರಂಗಿಲ್ಲ. ಎಸ್, ಕರೆಕ್ಟ್, ಸರಿಯಾದ ಆನ್ಸರ್ ಇದೈತಿ. ಯಾಕೆ ನೋಡ್ರಿ, ಇದು ಕಣ್ಣದ, ಇದು ಕಿವಿ ಅದ, ಇದು ತುಟಿ ಅದ. ಹೌದಾ? ಇವು ಬೇರೆ ಬೇರೆ ಅದಾವಲ್ರ. ಹೌದು, ಇವು ಏನಪ್ಪಾ ಅಂತಂದ್ರೆ ಮಾನವನ ಭಾಗಗಳು, ಅಂಗಗಳಂತ ಕರಿತೀವಿ. ಇದೊಂದು ಮಾತ್ರ ಬಟ್ಟೆ ಅದ, ಇದೇನಾಗಂಗಿಲ್ರಿ, ಇದು ಗುಂಪಿಗೆ ಸೇರೋದಿಲ್ಲ. ಹಂಗಿದ್ರ ಇಲ್ಲೊಂದ್ ಚಿತ್ರ ನೋಡ್ರಿ, ಬಹಳ ಸಿಂಪಲ್ ಅದ. ಇದು ನೀವು ಸ್ಪಷ್ಟವಾಗಿ ಯಾವ್ದು ಭಾಗ ನೋಡಿದ್ರಾಗ ಯಾವ ಚಿತ್ರ ಗುಂಪಿಗೆ ಸೇರೋದಿಲ್ಲ ಅಂತ ಹೇಳಿ ಕೇಳ್ಬೇಕಿಲ್ಲಿ. ಹೌದಾ? ನೋಡ್ರಿ, ಇಲ್ಲಿ ಏನಾಗಿದೆ, 3 ಸರಳ ರೇಖೆ ಅದ, 1 2 3 ಡಾಟ್ ಅದ, ಒಳಗಡೆ 2 ಡಾಟ್ ಅದಾವ. ಇಷ್ಟು ಒಂದು ಹೇಳಿದ್ರ ನೀವೆಲ್ಲ ನೋಡ್ತೀರಿ. ನೋಡ್ರಿ, 1 2 3 4 5, 1 2 3 4 5. ಎಸ್, ಕರೆಕ್ಟ್ ಅದ. ಇಲ್ಲಿ ನೋಡ್ರಿ, 1 2 3 4 ಎಷ್ಟು ಸರಳ ರೇಖೆ ಅದಾವ್ರಿ, 4 ಅದಾವ. 4 ಡಾಟ್ ಕೊಟ್ಟಾರ, ಒಳಗೆ 2 ಡಾಟ್ ಅದಾವ, ಇಲ್ಲಿ 2 ಡಾಟ್ ಅದಾವ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದ. ಇಲ್ಲಿ 1 2 3 4 ಅದಾವ, ಇಲ್ಲಿ 3 ಡಾಟ್ ಕೊಟ್ಟಾರ, ಒಳಗಡೆ 1 ಡಾಟ್ ಕೊಟ್ಟಾರ. ಅದಕ್ಕೆ ಏನಾಗಂಗಿಲ್ರಿ, ಇದು ಗುಂಪಿಗೆ ಸೇರೋದಿಲ್ಲ. ಬಹಳ ಈಜಿ ಪ್ರಶ್ನೆಗಳು ಇರ್ತಾವ. ಅದ್ರ ಸ್ವಲ್ಪ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ಸರಿಯಾಗಿ ಲಕ್ಷಣಗಳನ್ನ ಕಂಡುಹಿಡಿದ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೀವು ಪ್ರತಿ ಸಂಡೆ ನಾವೇನ್ ಮಾಡ್ತೀವಿ, ಈ ಒಂದು ಆನ್ಲೈನ್ ಕ್ಲಾಸ್ ಒಳಗೆ ಎಕ್ಸಾಮ್ ಅನ್ನ ಸಹ ನಾವು ನಿಮ್ಗೆ ಮಾಕ್ ಟೆಸ್ಟ್ ಮುಖಾಂತರ ಎಕ್ಸಾಮ್ ಇಡ್ತೀವಿ. ತಾವೆಲ್ಲರೂ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿರಿ. ಒಂದು ವಾರದಲ್ಲಿ ನೀವು 40 ಪ್ರಶ್ನೆಗೆ 50 ಅಂಕಗಳನ್ನ ಪಡೆದಿದ್ದೀರಾ. ಅದನ್ನ ನಾನ್ ಗ್ಯಾರಂಟಿ ಕೊಡ್ತೀನಿ. ಹಂಗಿದ್ರೆ ಈ ಪ್ರಶ್ನೆಗೆ ಹೆಂಗ್ ಉತ್ತರ ಮಾಡೋದು ನೋಡ್ರಿ, ಬಹಳ ಈಜಿ ಇರ್ತದ. ನೋಡ್ರಿ, ಎಸ್ ಅಂತೇಳಿ ಏನ್ ಮಾಡ್ಯಾರ ಅಂದ್ರ 19 ಕೊಟ್ಟಾರ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗಂಗಿಲ್ಲ. ಈ ಚಿತ್ರ ನೋಡಿದ್ರೆ ಗೊತ್ತಾಗ್ತದ, ಇದು ಕೋಡಿಂಗ್ ಡಿ ಕೋಡಿಂಗ್ ಅಂತ ಅನಿಸ್ತದ. ಸೈನಿಕ್ ಸ್ಕೂಲ್ ಪ್ರಶ್ನೆಗಳಿಗೆ ಹಲವಾರು ಬಾರಿ ಈ ಪ್ರಶ್ನೆಗಳು ಇಂಥವ್ ಕೇಳ್ತಾರ. ಅದನ್ನು ಏನ್ ಮಾಡ್ಯಾರಪ್ಪ ಅಂತಂದ್ರೆ ನವೋದಯ ಮೆಂಟಲ್ ಎಬಿಲಿಟಿ ಒಳಗೆ ಈ ತರ ಪ್ರಶ್ನೆಗಳು ಒಂದೊಂದು ಬಂದ್ಬಿಡ್ತಾವ. ಅದು ನೋಡಿ ಏನು ಹೆದರಂಗಿಲ್ಲ, ಬಹಳ ಈಜಿ ಇರ್ತದ.
ಯಾಕೆ ಎಸ್ ಅನ್ನೋದು 19 ಕೊಟ್ಟಾರಪ್ಪ ಅಂತಂದ್ರೆ ಇದು ಎಸ್ ಅನ್ನೋದು ABCD ಅಲ್ಫಾಬೆಟ್ ಪ್ರಕಾರ ಇದು 19ನೇ ಅಕ್ಷರ ಆಗ್ಯದ ನಿಮ್ಗೆ ಗೊತ್ತಿರ್ಲಿ. ಹೆಂಗ್ 19ನೇ ನೋಡ್ರಿ, ಎ ಅನ್ನೋದು 1, ಹೌದಾ, ಜಡ್ ಅನ್ನೋದು 26ನೇ ಸಂಖ್ಯೆ ಅಕ್ಷರ, ಜಡ್ ಅನ್ನೋದು 26ನೇ ಅಕ್ಷರ, 1 ಅನ್ನೋದು ಏನಪ್ಪಾ ಅಂತಂದ್ರೆ ಎ ಅನ್ನೋದು 1ನೇ ಅಕ್ಷರ. ಹಿಂಗ ನೋಡಿದಾಗ ಎಸ್ ಅನ್ನೋದು ಎಷ್ಟನೇ ಅಕ್ಷರ ಆಗ್ತದಪ್ಪ ಅಂತಂದ್ರೆ ಇದು 19ನೇ ಅಕ್ಷರ ಆಗ್ತದ. ಇದು ನೋಡ್ರಿ ವಿ ಅನ್ನೋದು ಎಷ್ಟನೇ ಅಕ್ಷರ ಆಗ್ತದ, ಇದು 20ನೇ ಅಕ್ಷರ ಆಗ್ತದ. ವಾಯ್ ಅಂದ್ರೆ ಗೊತ್ತದ ನಿಮ್ಗ, ವಾಯ್ ಜಡ್ 26, ಹಂಗಾದ್ರೆ ವಾಯ್ 25 ಆಗ್ತದ. ಡಬ್ಲ್ಯೂ ಅಂತಂದ್ರೆ 23 ಆಗ್ತದ. ನೋಡ್ರಿ ಇಲ್ಲಿ ಯಾವ್ದು ರಾಂಗ್ ಐತ್ರಿ, ಇಲ್ಲಿ ಪ್ರಶ್ನೆನ ನೋಡಿದಾಗ ನೋಡ್ರಿ ವಾಯ್ ಅನ್ನೋದು 25 ಕರೆಕ್ಟ್, ಡಬ್ಲ್ಯೂ ಅನ್ನೋದು 23 ಕರೆಕ್ಟ್, ಎಸ್ ಅನ್ನೋದು 19 ಕರೆಕ್ಟ್. ಆದರೆ ಇಲ್ಲಿ ಇಲ್ಲ, ಯಾಕಂದ್ರೆ ಇದು ಯು ಅನ್ನೋದು ಎಷ್ಟನೇ ಅಕ್ಷರ ಅಂದ್ರ 21ನೇದು. 20ನೇ ಅಕ್ಷರ ಯಾವ್ದಾಗ್ತದೆ ABCD ಅಲ್ಫಾಬೆಟ್ ಪ್ರಕಾರ ಅಂತಂದ್ರೆ ಟಿ ಆಗ್ತದ. ಯಾವ್ದಾಗ್ತದ್ರಿ, ಟಿ ಆಗ್ತದ. ಹಂಗಾದ್ರೆ ಇವು ಅನ್ನೋದು 21 ಆಗ್ಬೇಕಾಗಿತ್ತು, ಇಲ್ಲಿ 20 ಅದ. ಅದಕ್ಕೆ ನಮ್ ಗುಂಪಿಗೆ ಯಾವ್ದು ಸೇರಂಗಿಲ್ಲ ಅಂದ್ರ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ನೀವೇನ್ ಮಾಡ್ರಿ, ಪ್ರತಿದಿನ ಮನೆಯೊಳಗೆ ಏನಪ್ಪಾ ಅಂತಂದ್ರೆ ABCD ಅಲ್ಫಾಬೆಟ್ ಪ್ರಕಾರ A to ಇಲ್ಲಿ ಜಡ್ ಬರ್ಕೊಂಡು ಈ ಸಂಖ್ಯೆಗಳನ್ನ ನೆನಪಿಡ್ಕೊಂಡ್ಬಿಡ್ರಿ. ಹೌದಾ, ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4. ಈ ರೀತಿ ಏನಾಗ್ಬೇಕಪ್ಪ ಅಂತಂದ್ರೆ ನೀವು ಅಕ್ಷರಗಳನ್ನ ಕಂಡುಹಿಡ್ಕೋಬೇಕು. ಹಂಗಿದ್ರ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ ಇಲ್ಲೊಂದು ಪ್ರಶ್ನೆ ಅದ, ಯಾವ ರೀತಿ ನಾವು ಉತ್ತರವನ್ನು ಇಲ್ಲಿ ಕಂಡುಹಿಡಿಬೇಕಂತ ಹೇಳಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದ. ನೋಡ್ರಿ ಒಂದು ಸರಳ ರೇಖೆ ಅದ, 2, 3, 4, 5, 6 ಎಷ್ಟು ಅದಾವ್ರಿ, 6 ಅದಾವ. ಇಲ್ಲಿ ತ್ರಿಭುಜ ಎಷ್ಟಿದಾವ ನೋಡ್ರಿ, 1, 2, 3, 4, 5 ಅದಾವ. ಕರೆಕ್ಟಾ? ಇಲ್ಲಿ ನೋಡಿ ಸ್ಟಾರ್ ಎಷ್ಟದಾವ, 1, 2, 3, 4, 5 ಅದಾವ. ಎಸ್ ಹೌದಾ, 1, 2, 3, 4, 5. ಎಸ್ ಇಲ್ಲಿ ಏನಾಗಿದೆ, ಯಾವ್ದು ಗುಂಪಿಗೆ ಸೇರಂಗಿಲ್ರಿ, ಇದೇ ನೋಡ್ರಿ ಗುಂಪಿಗೆ ಸೇರ್ಲಾರ್ದ ಚಿತ್ರ. ಈ ರೀತಿ ನೀವೇನ್ ಮಾಡ್ಬೋದು, ಪ್ರಶ್ನೆಗಳನ್ನ ಸಹ ಉತ್ತರಗಳನ್ನ ಕಂಡು ಹಿಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಹಂಗಿದ್ರೆ ಇಲ್ಲಿ ನೋಡ್ರಿ 4 ಚಾಕ್ಲೇಟ್ ಅದಾವ. ಯಾವ ಚಾಕ್ಲೇಟ್ ಇಷ್ಟ ನಿಮ್ಗ, ಯಾವ್ದು ಗುಂಪಿಗೆ ಸೇರಂಗಿಲ್ಲ ಆ ಚಾಕ್ಲೇಟ್ ನಮಗ್ ಇಷ್ಟ. ಹಂಗಾದ್ರ ಆ ಚಾಕ್ಲೇಟ್ ಯಾವ್ದನ್ನ ಇವತ್ತು ಕಂಡು ಹಿಡಿಬೇಕು. ನೋಡ್ರಿ ಜಸ್ಟ್ ನೋಡ್ರಿ, ನೋಡುವಕ್ಕ ಚಿತ್ರಗಳ ಎಲ್ಲಾ ಏನಾಗ್ತದಪ್ಪ ಅಂತಂದ್ರ ಕಾರಣಗಳನ್ನ ನೋಡಿದ್ರೆ ಸೇಮ್, ಸ್ವಲ್ಪ ಡಿಫ್ರೆನ್ಸ್ ಅದ. ಹೌದಾ, ಏನ್ ಡಿಫ್ರೆನ್ಸ್ ಅದ ರೀ, ಏನ್ ಬದಲಾವಣೆ ಅದ ಈ ಚಿತ್ರದಲ್ಲಿ ನೋಡೋಣ. ನೋಡ್ರಿ ಎಸ್ ಚಾಕ್ಲೇಟ್ ಅನ್ನ ನೋಡ್ರಿ, ಇಲ್ಲಿ ಗಡಿಯಾರ ದಿಕ್ ಪ್ರಕಾರ ನೋಡ್ತೀರಿ. ಗಡಿಯಾರ ದಿಕ್ಕ ಅಂದ ಬಳಿಕ ನೀವೇನ್ ಮಾಡ್ಬಾರ್ದು, ಗಡಿಯಾರ ದಿಕ್ಕ ಅಥವಾ ಗಡಿಯಾರದ ವಿರುದ್ಧ ದಿಕ್ಕನ್ನು ನೋಡ್ಬಾರ್ದು. ಸ್ವಲ್ಪ ಆ ಚಿತ್ರಗಳನ್ನ ಅಬ್ಸರ್ವೇಷನ್ ಮಾಡ್ರಿ, ಕಾರಣಗಳ ಹೆಂಗ್ ಬರ್ತಾವ ಅಂತ ಹೇಳಿ ನೋಡ್ಕೋರಿ. ನೋಡ್ರಿ ಇಲ್ಲಿ ಏನಾಗಿದೆ ಚಾಕ್ಲೇಟ್, ಎಸ್ ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಆಗ್ಯದ. ಎಸ್ ಇದೇ ಗುಂಪಿಗೆ ಸೇರಂಗಿಲ್ಲ. ಇಲ್ಲಿ ಏನದ ಬದಾಮ್ ಅಂತೇಳಿ ಡಿಸೈನ್ ಕಾಣಿಸ್ತದ. ಹೌದಾ, ನೋಡ್ರಿ ಸೇಮ್ ಡಿಸೈನ್ ಅದ. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಏನಾಗಲ್ರಿ, ಇದು ಗುಂಪಿಗೆ ಸೇರೋದು ಯಾವ್ದಾಗ್ತದ, ಆಯ್ಕೆ ಬಿ ಆಗ್ತದ. ನೋಡ್ರಿ ಇಲ್ಲಿ ಏನದ ರೀ, ಈ ಚಿತ್ರ ಬಹಳ ಈಜಿ ಐತಿ, ನೀವು ಸ್ಪಷ್ಟವಾಗಿ ನೋಡಿದ್ರೆ ಕಾಣಿಸ್ಬಿಡ್ತದ. ಹೌದಾ, ನೋಡ್ರಿ ಇಲ್ಲಿ ಚಿತ್ರದ ಬಗ್ಗೆ ನೋಡ್ರಿ, ಇವೇಗ್ತದ ತ್ರಿಭುಜದ, ಚೌಕದ, ಅದ ಚತುರ್ಭುಜಗಳು ಇರ್ತಾವ. ಈ ರೀತಿ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರ ಆ ಚಿತ್ರಗಳನ್ನಾರ ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಕಂಡು ಹಿಡಿಬೇಕು. ನೋಡ್ರಿ ಈ ತ್ರಿಭುಜದ ಒಳಗಡೆ ಏನಾಗ್ಯದಪ್ಪ ಅಂತಂದ್ರೆ ಅದೇ ತ್ರಿಭುಜಾಕಾರದ ಸಣ್ಣ ತ್ರಿಭುಜದ. ಹೌದಾ, ಈ ರೀತಿ ಒಂದ್ ಹೇಳಿದ್ರೆ ನಿಮ್ಗೆ ಏನಾಗ್ತದ, ಸಂಪೂರ್ಣವಾಗಿ ಆನ್ಸರ್ ಗಳ ಗೊತ್ತಾಗ್ತದ. ಹೌದು, ಚೌಕದ ಏನಾಗ್ತದ, ಸಣ್ಣ ಆಕಾರದ ಒಂದು ಒಳಗಡೆ ಚೌಕದ. ಇಲ್ಲಿ ನೋಡ್ರಿ ಸೇಮ್ ಅದ. ಎಸ್ ಹಾಗಾದ್ರೆ ಇದೇನಾಗಂಗಿಲ್ರಿ, ನಮಗ ಇರುತ್ತಿರುವುದರಿಂದ ಇದೇನಾಗ್ತದ, ಇದ ರೈಟ್ ಆನ್ಸರ್ ಆಗ್ತದ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂಡಿ ನಾನು. ಹಂಗಿದ್ರ ಮುಂದಿನ ಚಿತ್ರ ನೋಡೋಣ್ರಿ. ಇಲ್ಲಿ ನೋಡ್ರಿ ಬಹಳ ಏನಾಗಿದೆಪ್ಪ ಅಂತ ಡಿಫ್ರೆನ್ಸ್ ಅದ. ಏನ್ರಿ ಕೊಟ್ಟಾರ, ಇಲ್ಲಿ ಏನ್ ಕೊಟ್ಟಾರ ಈ ಚಿತ್ರದೊಳಗ, ಮಾರ್ಚ್ ಅಂತ ಕೊಟ್ಟಾರ, ಜನವರಿ ಅಂತೇಳಿ ಕೊಟ್ಟಾರ, ಡಿಸೆಂಬರ್ ಅಂತೇಳಿ ಕೊಟ್ಟಾರ, ಮತ್ತು ಫೆಬ್ರವರಿ ಅಂತೇಳಿ ಕೊಟ್ಟಾರ. ಕರೆಕ್ಟಾ? ಹಂಗಿದ್ರ ಜನವರಿ, ಡಿಸೆಂಬರ್, ಫೆಬ್ರವರಿ, ಮಾರ್ಚ್ ಅಂತೇಳಿ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಮಾರ್ಚ್ ರೀ, ಇದ್ನ ಯಾಕೆ ಕೊಟ್ಟಾರ್ರಿ, ತಿಂಗಳುಗಳೇನು ಜಂಪ್ ಮಾಡ್ಬೇಕು ಅಥವಾ ಜನವರಿ ಅಂದ್ರೆ ಫೆಬ್ರವರಿ ಬರ್ತೈತೋ, ಈ ರೀತಿ ಜೋಳ ಏನೂ ಕನ್ಫ್ಯೂಸ್ ಇಲ್ಲ. ಇಲ್ಲಿ ಏನ್ ಗೊತ್ತಿರ್ಬೇಕಂತಂದ್ರ ನಿಮ್ಗ, ಮಾರ್ಚ್ದೊಳಗೆ ಎಷ್ಟು ದಿನಗಳದಾವ, ಜನವರಿ ಒಳಗೆ ಎಷ್ಟು ದಿನಗಳದಾವ, ಡಿಸೆಂಬರ್ ಒಳಗೆ ಎಷ್ಟು ದಿನಗಳದಾವ, ಆಮೇಲೆ ಫೆಬ್ರವರಿ ಒಳಗೆ ಎಷ್ಟು ದಿನ ಅದಾವ ಅಂತೇಳಿ ನೀವು ಸಂಪೂರ್ಣವಾಗಿ ಗೊತ್ತಿತ್ತಂದ್ರ ನಿಮಗೆ ಆನ್ಸರ್ ಏನಾಗ್ತದ, ಈಜಿ ಆಗ್ತದ. ನಮ್ಗೆ ನೋಡ್ಬಿಟ್ರೆ ಗೊತ್ತಾಗ್ತದ, ಸರ್ ಗುಂಪಿಗೆ ಸೇರ್ದನ್ನ ಇದನ್ನ ತೆಗಿಬೇಕ್ರಿ ಅಂತೇಳಿ. ಹೌದಾ, ಏನ್ ಮಾಡ್ಬೇಕ್ರಿ, ಅದನ್ನ ತೆಗಿಬೇಕಂತ ಹೇಳಿ ಏನಾಗ್ತದ ಗೊತ್ತಾಗ್ತದ. ಯಾಕೆ ಹೇಳ್ರಿ, ಮಾರ್ಚ್ದೊಳಗೆ ಏನದ ರೀ 31 ದಿವ್ಸದವ, ಜನವರಿ ಒಳಗೆ ಏನದ ರೀ 31 ದಿವ್ಸದವ, ಡಿಸೆಂಬರ್ದೊಳಗೆ ಎಷ್ಟು ದಿನ ಅದ ರೀ 31 ದಿವ್ಸದವ, ಫೆಬ್ರವರಿ ಒಳಗೆ ನೋಡ್ರಿ 28 ಬೇಕಾರೆ 29. ಹಾಗಾದ್ರೆ ನಮ್ಗೆ ಯಾವ್ದು ಆಗಂಗಿಲ್ರಿ, ಇಲ್ಲಿ ಗುಂಪಿಗೆ ಸೇರಂಗಿಲ್ಲ, ಫೆಬ್ರವರಿ ಅನ್ನೋದು ಗುಂಪಿಗೆ ಸೇರೋದಿಲ್ಲ.
ಎಷ್ಟು ನೋಡ್ರಿ, ಇಲ್ಲೊಂದು ಪ್ರಶ್ನೆ ಬಂದದ. ಇದಕ್ಕೆ ಉತ್ತರ ಯಾರು ಹೇಳ್ತೀರಿ ಕಮೆಂಟ್ ಮುಖಾಂತರ ಕಮೆಂಟ್ ತಿಳಿಸ್ರಿ ನೋಡೋಣ. ಇದಕ್ಕೆ ಉತ್ತರವನ್ನ ಕಮೆಂಟ್ ಮುಖಾಂತರ ಉತ್ತರ ತಿಳಿಸ್ರಿ. ನೋಡ್ರಿ ಬಹಳ ಈಜಿ ಐತಿ, ಬರೇ ನೋಡಿದ ತಕ್ಷಣ ಗೊತ್ತಾಗ್ತದೆ. ಏನ್ರಿ ಇದು AUKO ಅಂತ ಕೊಟ್ಟಾರ, ಏನಪ್ಪಾ ಅಂತಂದ್ರೆ ಇದ್ರಾಗ ಯಾವ ಓವೆಲ್ಸ್ ಅದಾವ, ಯಾವ ಕಾನ್ಸನೆಂಟ್ಸ್ ಅದಾವ ಅಂತಂದ್ರೆ ಯಾವ ಸ್ವರಗಳದಾವ, ಯಾವ ವ್ಯಂಜನಗಳದಾವ ಅಂತ ಹೇಳಿ ನಾವೇನ್ ಮಾಡ್ಬೇಕ್ರಿ ಕಂಡು ಹಿಡಿಬೇಕಾಗ್ತದ. ನೋಡ್ರಿ AEIOU ಇವೇನ್ರಿ ಓವೆಲ್ಸ್, ಏನ್ರಿ ಓವೆಲ್ಸ್ ನೋಡ್ರಿ AEIOU. ಹೌದಾ? ಹಂಗಾದ್ರೆ ಇದ್ರೊಳಗೆ ಎಷ್ಟು ಓವೆಲ್ಸ್ ಅದಾವ್ರಿ? ಎ ಅನ್ನೋದು ಒಂದು ಓವೆಲ್ಸ್ ಅದ, ಆಮೇಲೆ ಯು ಅನ್ನೋದು ಒಂದು ಓವೆಲ್ಸ್ ಅದ, ಉ ಅನ್ನೋದು ಒಂದು ಓವೆಲ್ಸ್ ಅದ. ಹಂಗಾದ್ರೆ ಇದ್ರೊಳಗಿಂದ ಯಾವ್ದೋ ಚಿತ್ರ ಕೆ ಅನ್ನೋದು ಅಂದ್ರೆ ಕಾನ್ಸನೆಂಟ್ಸ್, ಹೌದಾ, ವ್ಯಂಜನ ಅದ. ಹಂಗಾಗಿ ನಮ್ಗೆ ಏನಾಗಲ್ರಿ ಗುಂಪಿಗೆ ಇದು ಸೇರೋದಿಲ್ಲ. ಈ ರೀತಿ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ನಿಮಗ IQ ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದ. ಅದಕ್ಕೋಸ್ಕರ ತಾವೆಲ್ಲರೂ ಪ್ರತಿದಿನ ಕ್ಲಾಸ್ ನೋಡ್ರಿ. ನಿಮಗೆ ಇದಕ್ಕೆ ಡಿಫಿಕಲ್ಟ್ ಆದಂತ ಇನ್ನೂ ಹಲವಾರು ಪ್ರಶ್ನೆಗಳದಾವ, ಅವುಗಳನ್ನ ಪ್ರತಿದಿನ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ, ಕ್ಲಾಸ್ಗಳನ್ನ ಮಾಡ್ತಿರ್ತೀನಿ. ಪ್ರತಿದಿನ ನೀವೇನ್ ಮಾಡ್ರಿ ಆದಷ್ಟು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ನಿಮ್ ಫ್ರೆಂಡ್ಸ್ ಮನೆಯಾಗಿರ್ತಾರ, ಕೆಲವೊಂದಿಷ್ಟು ಮಂದಿ ತೋಟದಲ್ಲಿ ಇರ್ತಾರ, ಹೌದಾ, ಅಂತ ಎಲ್ಲ ವಿದ್ಯಾರ್ಥಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ನೀವೇನಾದ್ರೂ ಇಲ್ಲ ನಮ್ ಸಂಪೂರ್ಣವಾಗಿ ಸಿಲೆಬಸ್ ಬೇಕು, ನವೋದಯ, ಮುರಾರಿ, ಸೈನಿಕ, ಆದರ್ಶ ಅಂತಿದ್ರ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ಗಳು ಸಹ ಪ್ರಾರಂಭವಾಗ್ಯಾವ. ತಾವ್ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿದ್ರ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನೀವೇನ್ ಮಾಡ್ಬೋದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಪ್ರತಿದಿನ ಮನೆಯಲ್ಲಿ ಕೂತು ಏನ್ ಮಾಡ್ಬೋದು ಕ್ಲಾಸ್ ಅನ್ನ ಕೇಳ್ಬೋದು. ಹಾಗಾದ್ರೆ ನಮ್ಮಲ್ಲಿ ಏನೇನ್ ಸ್ಪೆಷಾಲಿಟಿ ಅದ ನೋಡ್ರಿ ಇಲ್ಲಿ ಒಂದ್ಸಲ. ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಶಾಲೆಗೆ ಆಯ್ಕೆ ಮಾಡ್ತಿರ್ತಾರೆ ಏಕೈಕ ವಿದ್ಯಾಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್. ಹಾಗೆ 2025-26ನೇ ಸಾಲಿನ ದೀರ್ಘಾವಧಿ ತರಬೇತಿಗಳು 3, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ನಾವೇನ್ ಮಾಡಿದೀವಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ರಹಿತ ಮತ್ತು ವಸತಿ ಸಹಿತ ಕ್ಲಾಸ್ ಗಳನ್ನ ನೀಡ್ತಾ ಇದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಸೈನಿಕ, ನವೋದಯ, ಮುರಾರ್ಜಿ, ಆಳ್ವಾಸ್, ಕಿತ್ತೂರ್, ಆದರ್ಶ, RMS ಅಂತಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಈ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಯನ್ನ ನಾವು ನೀಡ್ತಾ ಇದೀವಿ. ಆನ್ಲೈನ್ ನಲ್ಲಿ ನೀಡ್ತೀವಿ, ಆಫ್ಲೈನ್ ನಲ್ಲಿ ನೀಡ್ತೀವಿ. ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆನೇ ಇದೆ. ಆಮೇಲೆ ವಸತಿ ಸಹಿತ ಮತ್ತು ವಸತಿ ರಹಿತ ಒಂದು ತರಬೇತಿಗಳ ಸಹ ಪ್ರಾರಂಭವಾಗ್ಯಾವ. ಇಲ್ಲಿ ನೋಡ್ರಿ, ಈ ಒಂದು ಪ್ರವೇಶವನ್ನು ನೀವು ಏನಾದ್ರೂ ಪಡಿಬೇಕಾದ್ರೆ ಇದೇ ತಿಂಗಳ 25ನೇ ತಾರೀಕು ಒಳಗೆ ನೀವು ಏನ್ ಮಾಡಬೇಕು ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು, ಹೆಸರನ್ನ ಬರ್ಸ್ಕೋಬೇಕು. ಹಾಗೆ ನೀವು ಮನೆಯಲ್ಲಿ ಕೂತು ನಾವು ಕಲಿತೀವಿ ಸರ್ ಅಂತಂದ್ರೆ ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ. ಆನ್ಲೈನ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ, ಅದಕ್ಕೂ ನೀವು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾದ್ರೆ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಲ್ ಮಾಡ್ರಿ. ನೀವು ನಮ್ಮ ಜೊತೆ ಮಾತಾಡಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಹಾಗೆ ನಾಳೆ ಇಂಗ್ಲಿಷ್ ಕ್ಲಾಸ್ ಅದ, ಆಮೇಲೆ ಕನ್ನಡ ಮತ್ತು ಗಣಿತ, ಹಾಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅದ, ಸೈನಿಕ ಶಾಲೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಹೇಳ್ತಾ ಇರ್ತೀವಿ. ಪ್ರತಿದಿನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಈ ಒಂದು ನಿಮ್ಮ ಕನಸಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗ್ರಿ ಅಂತೇಳಿ ಹಾರೈಸ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.